ಮಂಜು ಪಾವಗಡ ಅವರು ನಮ್ಮ ಜೊತೆ ಇದ್ದಾರೆ. ಚಾಮುಂಡೇಶ್ವರಿ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಟೂರ್ನಮೆಂಟ್ ನಡೀತಾ ಇದೆ 2024. ಸೊ ಏನಂದ್ರೆ ಕಿರುತೆರಲಾಗಿರ್ಬೋದು, ಹಿರಿತೆರಲಾಗಿರ್ಬೋದು, ನಿಮ್ಮ ವಾಯ್ಸ್ ಆಗಿರ್ಬೋದು, ಎಷ್ಟು ನಮ್ಮನ್ನೆಲ್ಲ ನಗಿಸ್ತಾ ಇರ್ತಿರೋ, ಇಲ್ಲೂ ಕೂಡ ನಿಮ್ಮ ವಾಯ್ಸ್ ಅಷ್ಟೇ ಎನರ್ಜೆಟಿಕ್ ಆಗಿದೆ. ಸೊ ನಿಮಗೆ ಕ್ರಿಕೆಟ್ ಮ್ಯಾಚ್ ಅಂದ್ರೆ ಎಷ್ಟು ಇಷ್ಟ? ಸಿಕ್ಕಾಬಿಟ್ಟೆ ಇಷ್ಟ. ಯಾಕಂದ್ರೆ ಊರಲ್ಲೆಲ್ಲ ನಾವೆಲ್ಲ ತೆಂಗಿನ ಮಟ್ಟ ಇಟ್ಕೊಂಡು ಕ್ರಿಕೆಟ್ ಆಡ್ಕೊ ಬಂದರು. ಇವತ್ತು ಲೆದರ್ ಬರಲ್ಲಿ ಚಿನ್ನಸ್ವಾಮಿಲಿ ಆಡ್ತಾ ಇದೀವಿ, ದುಬೈಲಿ ಶಾರ್ಜಾ ಗ್ರೌಂಡಲ್ಲಿ ಆಡ್ತಾ ಇದೀವಿ, ಎಲ್ಲೆಲ್ಲೋ ಆಡ್ತಾ ಇದ್ವಿ, ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಆಡ್ತಾ ಇದೀವಿ, ನಿರ್ದೇಶಕರ ಜೊತೆ, ಇಂಟರ್ನ್ಯಾಷನಲ್ ಪ್ಲೇಯರ್ಗಳ ಜೊತೆ ಆಡ್ತಾ ಇದೀವಿ. ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ. ಅಂದ್ರೆ ಕ್ರಿಕೆಟ್ ಇಷ್ಟ ಅಂದ್ರೆ ಯಾವುದೇ ಕೆಲಸ ಆಗಲಿ ತುಂಬಾ ಇಷ್ಟಪಟ್ಟರೆ ಎಲ್ಲಿಗೆ ಬೇಕಾದ್ರೆ ರೀಚ್ ಆಗ್ಬೋದು ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ. ಕ್ರಿಕೆಟ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಸಿಕ್ಕಾಬಿಟ್ಟೆ ಇಷ್ಟ. ಶ್ರೀರಾಮ ಕಲಾವೃಂದ ಅವರು ಕ್ರಿಕೆಟ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಯಾವ ತರ ಆರ್ಗನೈಸ್ ಮಾಡಿದ್ದಾರೆ? ಇಲ್ಲ, ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಗಂಗೋತ್ರಿ ಗ್ರೌಂಡಲ್ಲಿ, KCI ಗ್ರೌಂಡಲ್ಲಿ ಮ್ಯಾಚ್ ಆಗ್ತದೆ. KCI ಗ್ರೌಂಡಲ್ಲಿ ಏನು ಗುರು ನಾವು ಆಡೋ ತಮಾಷೆನ ಸಾಕಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕ್ಯಾಪ್ಟನ್ ಲೂಸ್ ಅಣ್ಣ, ನಮ್ಮ ಲೂಸ್ ಮಾದ ಅವರು, ಮತ್ತು ನಮ್ಮ ಓನರು ಅಶೋಕ್ ಸೂರ್ಯ, ರಂಜಿತ್ ಅವರು, ಮತ್ತು ನಮ್ಮ ಹರ್ಷ, ನಮ್ದು ಒಳ್ಳೆ ಪ್ಯಾಕ್ಡ್ ಟೀಮ್ ಇದೆ. ಮಜಾ ಅಂದ್ರೆ ನಾವು ಪ್ರತಿ ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ. ಆಟ ಸೋಲು ಗೆಲುವು ಇದ್ದಿದ್ದೆ, ಬಟ್ ಅದ್ರ ನಡುವೆ ಒಂದು ಮೆಮೊರಿ, ಒಳ್ಳೆ ಮೆಮೊರಿ. ಅಂದರೆ ಒಳ್ಳೊಳ್ಳೆ ಮಾತುಗಳು. ಕ್ರಿಕೆಟಿಂದ ಬರೀ ಆಟ ಒಂದೇ ಕಲಿಯಲ್ಲ, ವ್ಯಕ್ತಿತ್ವಗಳು, ಜೀವನಗಳು ಹೆಂಗೆ ಕಲಿಬೇಕು, ಮತ್ತು ಸಿನಿಮಾಗಳು, ಸಿಂಗರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲ ಒಂಥರ ಹಬ್ಬದ ಥರ, ಜಾತ್ರೆ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಿಕ್ಕಾಪಟ್ಟು ಮಜಾ ಆಗುತ್ತೆ. ಓಕೆ, ನೀವೆಲ್ಲಿರ್ತಿರೋ ಅಲ್ಲಿ ನಗು ಅಂತೂ ಏನು ಕಡಿಮೆ ಇರಲ್ಲ. ಸೊ ನಗುವಿನ ಅಲೆಯಲ್ಲಿ ಎಲ್ಲರೂ ಕೂಡ ಇರ್ತಾರೆ ಅಲ್ವಾ? ಸೊ ನಿಮ್ಮ ಟೀಮ್ನ ಸಪೋರ್ಟ್ ಯಾವ ತರ ಇದೆ? ಟೀಮ್ ಸಪೋರ್ಟ್ ಯಾವ ಥರ ಅಂದರೆ ಈಗೇನು ಹೇಳೋಕ್ಕಾಗಲ್ಲ ನಾವು, ಯಾಕಂದ್ರೆ ಬೇರೆ ಫಾಲೋ ಮಾಡಿಬಿಟ್ರೆ ಕಷ್ಟ. ಅಲ್ಲಿ ಮೈಸೂರಿಗೆ ಬನ್ನಿ, ಗ್ರೌಂಡಲ್ಲಿ ನೋಡಿ, ಅಕ್ಕಪಕ್ಕ ಎಲ್ಲ ಹುಡುಗಿಯರು ನಮ್ಮ ಟೀಮ್ ಹುಡುಗಿಯರು ಅವರು ಇವರೆಲ್ಲ ಇರ್ತಾರೆ. ಮತ್ತೆಲ್ಲ ಮೈಸೂರು ಎಲ್ಲ ಹುಡುಗರು ಅವರೆಲ್ಲ ಬಂದರೆ ಗಟ್ಟೆ ಮಜ್ಜಾ ಮಾಡ್ಕೊಂಡು, ಈ ಕ್ಯಾಮ್ರಾ ಎಲ್ಲಿದ್ರು ಈ ಕಡೆ ತಿರುಗಬೇಕು, ಅಶೋಕ್ ಸೂರ್ಯ ಟೀಮ್ ಕಡೆ, ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಎಲ್ಲ ಏನೋ ಸಸ್ಪೆನ್ಸ್ ಆಗಿ ಏನೇನೆಲ್ಲ ಪ್ಲಾನ್ ಮಾಡಿದ್ದೀರಾ? ಹೌದೌದು. ಓಕೆ, ತಡೆ ಗಿಡ ಹೊಡಿಸಿ ನಿಂಬೆಹಣ್ಣು ನಾವು ಈ ಕಡೆ ಹೋಗಿ ಬರ್ತಾ ಇದ್ದೀವಿ, ಕೊಳ್ಳೇಗಾಲಕ್ಕೆಲ್ಲ ಹೋಗಿ ಬಂದು ಆಮೇಲೆ ಅಲ್ಲಿ ಟೂರಿಗೆ ಬರ್ತಾ ಇದೀವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತೀವಿ, ನೋಡ್ತೀವಿ ಅದು ಬೇರೆ ಟೀಮ್ ಅದು ಹೆಂಗ್ ಹೊಡಿತಾರೆ ಅಂತ ನಾವು ಕಾದ್ ನೋಡ್ತೀವಿ. ಮೋಸ್ಟ್ಲಿ ಅದೇ ಏನಾದ್ರೂ ವರ್ಕೌಟ್ ಆದ್ರೂ ಆಗ್ಬಿಡ್ಬೋದು. ಹೌದೌದು, ಹೇಳಕ್ಕಾಗಲ್ಲ. ಓಕೆ, ಸೊ ನಮ್ಮ ಮ್ಯಾಚ್ ನ ನೋಡೋಕೆ ಬರೋಂಥವ್ರು ಮೈಸೂರಲ್ಲಿ ಇರೋಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೈಸೂರಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಕ್ರೀಡೆಗೂ ಬಹಳ ಒಲವು ತೋರಿಸ್ತಾರೆ, ಆಸಕ್ತಿ ಬಂದೇ ಬರ್ತಾರೆ. ಬಟ್ ಆ ಜನಗಳ ಮುದ್ದೆ ಆಡ್ತಿರೋದು ಬಹಳ ಸಿಕ್ಕಾಪಟ್ಟು. ಮೈಸೂರಲ್ಲಿ ಆಡ್ತಿರೋದು ನಾನು ಫಸ್ಟ್ ಟೈಮ್ ಆಡ್ತಿರೋದು, ಬಹಳ ಖುಷಿ ಆಗ್ತದೆ. ದಯವಿಟ್ಟು ಎಲ್ಲರೂ ಬನ್ನಿ. ಬರ್ದೇ ಇದ್ದರು ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಚಾನಲಲ್ಲಿ ದಯವಿಟ್ಟು ನೋಡಿ ಮಜಾ ಮಾಡಿ. ಆದಷ್ಟು ಎಲ್ಲರೂ ಗ್ರೌಂಡ್ಗೆ ಬನ್ನಿ, ಫುಲ್ ಮಜಾ ಮಾಡೋಣ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್.